ಎಸ್ ವೀಕ್ಷಕರೇ, ನಾನಿವತ್ತು ಲಾಲ್ ಬಾಗ್ನ ಸಸ್ಯ ತೋಟದಲ್ಲಿದ್ದೀನಿ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಲ್ಲಿ ಕರ್ನಾಟಕದ ಮೊದಲ ರಾಜ್ಯ ವಂಶದಲ್ಲಿ ಒಂದಾದ ಗಂಗರ ವಿಷಯಾಧಾರಿತ 220ನೇ ಫಲಪುಷ್ಪ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿಗೆ ಸಾವಿರಾರು ಮಂದಿ, ಅಂದ್ರೆ ಕರ್ನಾಟಕದಾದ್ಯಂತ ಎಷ್ಟು ಜನ ಇದ್ದಾರೆ ಈ ಲಾಲ್ಬಾಗ್ನಲ್ಲಿ. ಈಗ ಗಂಗರ ಸಾಮ್ರಾಜ್ಯದ ವೈಭವ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ ಅಂತ ಹೇಳ್ಕೊಂಡು ಕರ್ನಾಟಕದಾದ್ಯಂತ ಎಲ್ಲ ಜನಸಾಮಾನ್ಯರು ಇರ್ಬೋದು, ಎಲ್ಲರೂ ಬಂದಿದ್ದಾರೆ. ಹಾಗೇನೆ ಇಲ್ಲಿಗೆ ಸಣ್ಣ ಪುಟ್ಟ LKG ಇಂದ ಹಿಡಿದು ಪ್ರೀ ನರ್ಸರಿಯಿಂದ ಹಿಡಿದು ಶಾಲಾ ಮಕ್ಕಳು ಕೂಡ ಬಂದು ಇಲ್ಲಿ ಒಂದು ಗಂಗರ ಸಾಮ್ರಾಜ್ಯ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ಫಲಪುಷ್ಪದ ಅಂದ್ರೆ ಹೂಗಳಲ್ಲಿ ಡೆಕೋರೇಷನ್ ಮಾಡಿ ತೋರಿಸಿದ್ದಾರೆ. ಇದನ್ನ ನೋಡ್ಬಿಟ್ಟು ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಬಂದಿರುವಂತಹ ಸಾರ್ವಜನಿಕರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ರೋಜಾ ಹೂವ ಹೂವ ನನ್ನ ಜೀವ, ಹೂವ ರೋಜಾ ಹೂವ ಹೂವ ನನ್ನ ಜೀವ. Hi, this is Kausalya Srinivasan. I'm coming from Chennai. Today told me that I have to visit Lal Bagh because of its beautiful flower exhibition which is happening here, and I've come around to see the beauty of this such a massive big space with so many colors and people. The community is also coming with so many kids, and I'm so happy today. ನೋಡ್ದಾ, ನಿನ್ನ ಹೆಸರೇನು? ನಚಿಕೇತ. ನಚಿಕೇತ. ಎಲ್ಲಿಂದ ಬಂದಿರೋದು? ಯಾವ ಸ್ಕೂಲು? ಎಬ್ಬಿಗೆ ಇಂಟರ್ನ್ಯಾಷನಲ್. ಹೂಗಳನ್ನ ನೋಡ್ದಾ? ಹೌದು. ಚೆನ್ನಾಗಿದ್ಯಾ? ಹೌದು. ಯಾವ್ದೆಲ್ಲ ಇಷ್ಟ ಆಯ್ತು? ಸೆಟ್ಲವರ್ ಎಲ್ಲಲ್ಲೂ ಲಾಲ್ ಬಾಗ್ ಬಂದಿ. ಅಮ್ಮಿಜಿ ಇಂಟರ್ನ್ಯಾಷನಲ್ ಸ್ಕೂಲ್. ಓಕೆ, ಫ್ಲವರ್ ಎಲ್ಲ ನೋಡಿದ್ರಾ? ಫ್ಲವರ್ ಶೋ ನೋಡಿದ್ರಾ? ಯಸ್. ಇಷ್ಟ ಆಯ್ತಾ? ಕೂಲ್. ಹೆಂಗನಿಸ್ತು ಫ್ಲವರ್ ಶೋ ನೋಡಿ? ತುಂಬಾ ಚೆನ್ನಾಗಿರೋ ತರ ಅನಿಸ್ತು. ಹೌದಾ? ಇಷ್ಟೆಲ್ಲ ಡಿಸೈನ್ ನೋಡಿದ್ರಲ್ಲ, ಹೂ ನಿಮ್ ಮನೇಲಿ ಇದೆಯಾ? ಇಷ್ಟೆಲ್ಲ ವೆರೈಟೀಸ್ ಆಫ್ ಹೂ ಇದೆಯಾ? ಯಸ್. ಇಷ್ಟೆಲ್ಲ ವೆರೈಟಿ ಇದೆಯಾ ನಿಮ್ ಮನೆಯಲ್ಲಿ? ಇಷ್ಟೆಲ್ಲ ಬೆಳಿತೀರಾ? ಯಸ್. ಚೆನ್ನಾಗಿದ್ಯಾ? ಯಸ್. ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಕರ್ಕೊಂಡ್ ಬಂದಿದ್ದಕ್ಕೆ? ಪ್ರಿನ್ಸಿಪಲ್ ಸರ್. ಸೊ ಲಾಸ್ಟ್ 4 years ಇಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಲೈಕ್ ಯೂಶಲಿ ನಾವು ಜನವರಿಗೆ ಬರ್ತೀವಿ, ಈ ಸತಿ ಆಗಸ್ಟ್ ಬಂದು ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ಯೂನಿಕ್ ಆಗಿದೆ. ನಾವು ರೆಗ್ಯುಲರ್ ಆಗಿ ನೋಡೋದಕ್ಕಿಂತ ಬೇರೆ ಫ್ಲವರ್ಸ್ ಇದಾವೆ. ಸೊ ಕಣ್ಣಿಗೆ ತುಂಬಾ ಕಲರ್ಫುಲ್ ಆಗಿದೆ ಆ್ಯಂಡ್ ವೆದರ್ಗೂ ತುಂಬ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ. ಸೊ ಎಲ್ಲರೂ ಬರಬೇಕು, ಎಲ್ಲರೂ ನೋಡಬೇಕು. ಮೋರ್ ದೆನ್ ಅಸ್ ಕಿಡ್ಸ್ ನೋಡಬೇಕು. ಯಾಕಂದ್ರೆ ಈಗಿನ ಜನ್ರೇಷನ್ ಹುಡುಗರಿಗೆ ಇಂಥ ಒಂದು ಸಿಚುವೇಶನ್ ಮಾತ್ರ ಈ ಥರ ಫ್ಲವರ್ಸ್ಗಳು ಕಾಣೋದು. ಲೈಕ್ ಔಟ್ಸೈಡ್ ನಾವು ಇದ್ದಿದ್ದು ಚಿಕ್ಕ ಹುಡುಗರಿದ್ದಾಗ ಬ್ಯಾಂಗ್ಳೂರಲ್ಲಿ ತುಂಬಾ ಫ್ಲವರ್ಸ್ ಕಣ್ಣಿಗೆ ಕಾಣೋದು. ಇವಾಗ ಅದು ಕಾಣ್ತಿಲ್ಲ. ಅಟ್ಲೀಸ್ಟ್ ಪೇರೆಂಟ್ಸ್ಗಳು ಕರ್ಕೊಂಡ್ಬಂದು ತೋರಿಸಿದ್ರೆ ಕಿಡ್ಸ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ನಡೆಯುವಂತ ಫಲಪುಷ್ಪ ಪ್ರದರ್ಶನ ಈ ವರ್ಷ 2020 ನಡೆದಿದೆ. ನಾವು ಫಲಪುಷ್ಪ ಪ್ರದರ್ಶನ ನೋಡಕಂತ ಬಂದಿದೀವಿ. ತುಂಬಾ ಚೆನ್ನಾಗಿದೆ ಹೂವುಗಳಂತ, ಒಂದೊಂದು ವೆರೈಟಿ ಹೂವುಗಳಂತೂ ತುಂಬಾ ಚೆನ್ನಾಗಿದೆ. ನಾವು ಹೆಸರು ಕೇಳಿದೀವಿ ಅಷ್ಟೇನೆ, ಅದು ಹೂವು ಯಾವ ತರ ಇದೆ ಎಲ್ಲ ನೋಡಿರಿಲ್ಲ. ಬಟ್ ಇಲ್ಲಿ ಎಲ್ಲಾ ತರದ್ದು ಹೂವನು ಇದೆ. ತುಂಬಾ ಚೆನ್ನಾಗಿದೆ ಪ್ರದರ್ಶನ ಅಂತೂ. ಇಲ್ಲಿ ನೋಡೋದಕ್ಕೆ ತುಂಬಾ ಇಷ್ಟ ಆಯ್ತು. ಹೂಗಳ ಜೊತೆ ನಾವು ಹೂಗಳಾಗೆ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಮಳೆ ಸ್ವಲ್ಪ ಜಿಟಿ ಮಳೆ ಬರ್ತಾ ಇದೆ, ಆದ್ರೂ ಬಿಡಲ್ಲ, ನಾವು ಫುಲ್ ಎಂಜಾಯ್ ಮಾಡ್ತೀವಿ, ಖುಷಿಯಾಗಿರ್ತೀವಿ. ನನ್ ವಿಮ್ಲಾ ಅಂತ, ನಾವು ಚಾಮರಾಜಪುರದಲ್ಲಿ ಇರೋದು, ವಿದ್ಯಾರಣ್ಯಪುರ. ಸೊ ನಾವ್ ಯಾವಾಗ್ಲೂ ಬರ್ತಾ ಇರ್ತೀವಿ ಇಲ್ಲಿ ಲಾಲ್ಬಾಗ್ ಫ್ಲವರ್ ಶೋಗೆ. ಸೊ ಪ್ರತಿ ವರ್ಷನೂ ಒಂದೊಂದ್ ತರ ಹೊಸದು ಥೀಮ್ ಇಟ್ಟಿರ್ತಾರೆ ಇವರು. ಈ ವರ್ಷ ಗಂಗರ್ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ರಾಜರ ಪ್ರತಿಮೆಗಳು ಮತ್ತು ಇತಿಹಾಸದ ಬಗ್ಗೆ ಎಲ್ಲಾನು ಹಾಕಿರೋದು ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಅವ್ರಿಗೊಂಥರ ನಮ್ಮ ಹಿಸ್ಟ್ರಿ ತಿಳ್ಕೊಳಕ್ಕೆ ಎಲ್ಲ ಅನುಕೂಲವಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯ್ತು ಈ ಸತಿ. ಫಸ್ಟ್ ಟೈಮ್ ಲಾಲ್ಬಾಗ್ ಬಂದಿರೋದು ಫ್ಲವರ್ ಶೋಗೆ. ಲಾಸ್ಟ್ ಟೈಮ್ ಬರ್ಬೇಕು ಅಂತಿದ್ವಿ, ಬಟ್ ಕಾಲೇಜ್ ಇದರಿಂದ ಬರಕ್ ಆಗಿಲ್ಲ. ಬಟ್ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿದೆ ನಾವು ಅನ್ಕೊಂಡಿರೋ ರೀತಿ. ಸ್ಟಾರ್ಟಿಂಗ್ ಅಲ್ಲಿ ಬಂದ ತಕ್ಷಣ ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಫ್ಲವರ್ಸ್ ನೋಡಿರೋದು, ಖುಷಿ ಆಯ್ತು. ರೋಸ್ ಒಂದು 5-10 ವೆರೈಟೀಸ್ ಫ್ಲವರ್ಸ್ ಬಿಟ್ರೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಫ್ಲವರ್ಸ್ ನೋಡಿರೋದು. ಅಂಡ್ ಫ್ಲವರ್ಸ್ ಅಲ್ಲೇ ಇಷ್ಟೆಲ್ಲ ಡೆಕೋರೇಟ್ ಮಾಡಿರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾವು ಫೋನ್ ಅಲ್ಲಿ ಹಿಂಗೆ AI ಎಡಿಟಿಂಗ್ ಅಲ್ಲಿ ನೋಡ್ತಿದ್ವಿ, ಬಟ್ ಇದು ನಿಜವಾಗಿ ನೋಡ್ತಿರೋದು ಒಂದ್ ರೀತಿ ಒಳ್ಳೆ ಫೀಲ್ ಬರ್ತಿದೆ. ಪೀಸ್ ಆಫ್ ಮೈಂಡ್ ಸಿಗುತ್ತೆ ಲಾಲ್ಬಾಗ್ ಅಂದ್ರೆ. ಒಂಥರ
ಅಷ್ಟೇ. ಇಷ್ಟು ಹೂಗಳನ್ನ ಯಾವತ್ತಾದ್ರೂ ನೋಡಿದೀರಾ? ಇಷ್ಟೊಂದು ವೆರೈಟೀಸ್ ಆಫ್ ಹೂಗಳಿದೆ. ಅಂದ್ರೆ ಹೆಣ್ಮಕ್ಳಿಗೆ ಹೂಗಳಂದ್ರೆ ತುಂಬಾ ಇಷ್ಟ. ಇಲ್ಲಿ ಎಂಟ್ರಿ ಆದ ತಕ್ಷಣ ವೆರೈಟಿ ಹೂಗಳಿದೆ. ಇದನ್ನ ನೋಡಿ ನಿಮ್ಗೆ ಹೆಂಗ್ ಅನಿಸ್ತು? ಕೆಲವು ಹೆಣ್ಮಕ್ಳಿಗೆ ಏನಾಗುತ್ತೆ, ಇಷ್ಟೊಂದು ಹೂ ಇದೆ, ನಂಗೆ ಮುಡ್ಕೊಳಕ್ ಒಂದ್ ಸಿಕ್ಕರೆ ಸಾಕು, ಅಥವಾ ಮುಟ್ಟಿ ನೋಡ್ಕೊಳ್ಳೋಣ ಅಂತ ಹೂಗಳ ಆ ತರದ್ದು ವೆರೈಟಿ ಇದೆ. ಗುಲಾಬಿಯಲ್ಲಿ ಇರ್ಬಹುದು ಅಥವಾ ಎಲ್ಲಾ ವೆರೈಟಿಯಲ್ಲೂ. ಇದನ್ನ ನೋಡಿ ನಿಮ್ಗೆ ಹೇಗ್ ಅನಿಸ್ತು? ಬಹಳ ಸಂತೋಷ ಆಯ್ತು. ಮತ್ತೆ ಇಲ್ಲಿ ಬಂದು ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಚೆನ್ನಾಗಿದೆ, ಬಟ್ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಇವೆಲ್ಲ ನೇಚರ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಬಹಳ ಚೆನ್ನಾಗಿದೆ. ಸೊ ಇವತ್ತು ಗಂಗಾ ಸಾಮ್ರಾಜ್ಯದ ಒಂದು ಏನೇನಿದೆ ಎಲ್ಲಾನು ಇಲ್ಲಿ ನಮ್ಮ ಫ್ಲವರ್ಗಳ ಮೂಲಕ ತೋರಿಸ್ತಾ ಇದ್ದಾರೆ. ಸೊ ಹಾಗೆ ಅದ್ರ ಮಾಹಿತಿ ಕೂಡ ಚೆನ್ನಾಗಿ ನೀಡಿದ್ದಾರೆ. ಇಲ್ಲಿಗೆ ಬಂದಿರೋಕ್ಕೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ತರ ಹೂಗಳೆಲ್ಲ ನೋಡಿರ್ಲಿಲ್ಲ. ವೆರೈಟಿ ಆಫ್ ಫ್ಲವರ್ಸ್ ಇದೆ. ಸೊ ಖುಷಿ ಆಯ್ತು ಇದನ್ನ ನೋಡಿ. ಸಾಮಾನ್ಯವಾಗಿ ಈ ತರ ಡಿಸೈನ್ ಮಾಡ್ಬೇಕು ಅಂದ್ರೆ ಕಲ್ಲಲ್ಲಿ ಕೆತ್ತಿ ಎಲ್ಲ ಡಿಸೈನ್ ಮಾಡ್ತಾರೆ. ಈ ಸಲ ಏನ್ ಮಾಡಿದಾರೆ ಅಂದ್ರೆ ಎಲ್ಲಾ ಫಲಪುಷ್ಪಗಳಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ನೋಡಿ ಹೇಗನಿಸ್ತು? ಹೂಗಳಲ್ಲೂ ಈ ತರ ಮಾಡಬಹುದಾ ಅನ್ನೋದು ಮನ್ಸಲ್ಲಿ ಬಂದಿರತ್ತೆ ಅಲ್ವಾ? ಮುಂದೆ ಯಾವ್ಯಾವ ರೀತಿಯ ಹೂಗಳನ್ನು ಹೇಗೆ ನಿಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಇನ್ ಯಾವ್ಯಾವ ರೀತಿಯಾಗಿ ನೋಡೋಕ್ ಇಷ್ಟಪಡ್ತೀರಾ ನೀವು? ಸೊ ನಮ್ಗೆ ಇದಕ್ಕಿಂತ ಸ್ವಲ್ಪ ವಿಜಯನಗರ ಸಾಮ್ರಾಜ್ಯದ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಅದು ತುಂಬಾ ಕೊಡುಗೆ ನೀಡಿದೆ. ಫಸ್ಟ್ ಸಾಮ್ರಾಜ್ಯ ಕೂಡ ಹೌದು, ಆದ್ರೆ ವಿಜಯನಗರ ಸಾಮ್ರಾಜ್ಯ ಸ್ವಲ್ಪ ಫ್ಯೂಚರ್ ಅಲ್ಲಿ ಇನ್ನೊಂದ್ ಟೈಮ್ ಮಾಡಿದ್ರೆ ವಿಜಯನಗರ ಸಾಮ್ರಾಜ್ಯದ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಸ್ನೇಹಿತ ಒಬ್ಬ UP ಇಂದ ಬಂದಿದ್ದಾನೆ, ಅವನು ಕರ್ಕೊಂಡು ಬಂದಿದ್ದೇನೆ. ಮತ್ತೆ ಕೊಯಮತ್ತೂರಿಂದನೂ ಒಬ್ಬ ಸ್ನೇಹಿತ ಬಂದಿದ್ದಾನೆ. ಆಮೇಲೆ ಗೌರಿಬಿದ್ನೂರಿಂದ ಒಬ್ರು ಬಂದಿದ್ದಾರೆ. ಇವ್ರಿಗೆಲ್ಲ ಬೆಂಗಳೂರಿನ ಒಂದು ಸ್ವಾದ ಕೊಡ್ಬೇಕಂತ ಹೇಳಿ ಕರ್ಕೊಂಡು ಬಂದೆ. ಇವತ್ತು ಈ ಶುಭ ದಿನ ನನಗೆ ಇದು ಬಹಳ ಒಂದು ಒಳ್ಳೆಯ ಅವಕಾಶ ಅನ್ಸುತ್ತೆ. ಅವ್ರು ಬಂದಿರೋ ಸಮಯ ಮತ್ತೆ ಇವತ್ತು ನಡೀತಾ ಇರುವಂತ August 15ಗೆ ಪ್ರಿಪೇರ್ ಆಗಿ ನಡೀತಾ ಇರುವಂತ ಒಂದು ಫ್ಲವರ್ ಶೋ ಅವ್ರಿಗೆ ತೋರಿಸ್ಲಿಕ್ಕೆ ಅಂತೇಳಿ ವಿ ಕೇಮ್ ಹಿಯರ್ ಇನ್ ದ ಮಾರ್ನಿಂಗ್ ಅರೌಂಡ್ 10 o'clock 10:15 ಬಂದ್ವಿ. ಮೇಲ್ಗಡೆ ಗುಡ್ಡದ ಹತ್ರ ಹೋಗಿದ್ವಿ, ಅಲ್ಲೂ ಚೆನ್ನಾಗಿದೆ. ಮತ್ತೆ ಇಲ್ಲಿ ಫ್ಲವರ್ ಶೋ ನೋಡಿದ್ವಿ. ಮತ್ತೆ ಇಲ್ಲಿ ವಾತಾವರಣ ಆಂಬಿಯನ್ಸ್, ಮಕ್ಕಳುಗಳನ್ನ ನೋಡಿದ್ವಿ, ವಾಲಂಟಿಯರ್ಸ್ ನ ನೋಡಿದ್ವಿ. ದೇ ಆರ್ ಆಲ್ ಎಜುಕೇಟಿಂಗ್. ಎಷ್ಟೊಂದು ಪ್ರೈವೇಟ್ ಕಂಪ್ನಿಗಳಿಂದ ಕೂಡ ಬಂದಿದ್ದಾರೆ ಮಕ್ಕಳು, ಅಂದ್ರೆ ಜನ ಬಂದಿದ್ದಾರೆ ವಾಲಂಟಿಯರ್ಸ್ ಆಗಿ. ಒಂದು 200 ಜನನ ಯಾವ್ದೋ ಸಾಹಸ್ ಅಂತ ಒಂದು ಕಂಪ್ನಿ ಕರ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದೆ, ಬಹಳ ಖುಷಿ ಆಯ್ತು. ಏಜ್ ಓಲ್ಡ್ ಪೀಪಲ್, ಮೆನಿ ಆರ್ ಎಂಜಾಯಿಂಗ್ ದ ಫ್ಲವರ್ ಶೋ. ಸಮ್ ಪೀಪಲ್ ಆರ್ ಎಂಜಾಯಿಂಗ್ ದ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇನ್ನೊಂದಷ್ಟು ಜನ ಗಿಡಗಳು ನೋಡ್ಲಿಕ್ಕೆ ಬಂದಿದ್ದಾರೆ. ಇನ್ನೊಂದಷ್ಟು ಜನ ಹುಡುಗಿ ಜೊತೆಗೆ ಬಂದಿದ್ದಾರೆ. I think it's a very nice ambience. I'm so happy, blessed to be here with the people, with my friends who are very close to me. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಲಾಲ್ಬಾಗ್ ನಲ್ಲಿ ನಡೆಯುತ್ತಿರುವಂತಹ ಫಲಪುಷ್ಪ ಪ್ರದರ್ಶನ ಅಂದ್ರೆ 220ನೇ ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ ಅಂದ್ರೆ ಪರಂಪರೆ ಆಧಾರಿತವಾದಂತಹ ಈ ಫಲಪುಷ್ಪ ಪ್ರದರ್ಶನಕ್ಕೆ ಕರ್ನಾಟಕದಾದ್ಯಂತ ಸಾವಿರಾರು ಜನ ಬಂದಿದ್ದಾರೆ. ಹಾಗೇನೆ ಇನ್ನೂ 11 ದಿನಗಳ ಕಾಲ ನಡೆಯಲಿರುವ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಇನ್ನೂ ಹಲವಾರು ಜನ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಇಲ್ಲಿ ಇವತ್ತು ಬಂದಿರುವಂತಹ ಸಾರ್ವಜನಿಕರು ಯಾವ ರೀತಿ ಹೇಳಿದ್ರು, ಹೂಗಳನ್ನ ಅಂದ್ರೆ ಇಷ್ಟು ದಿನ ನಾವು ನೋಡದೇ ಇರುವಂತಹ ಹೂಗಳನ್ನ ಇವತ್ತು ನಾವು ನೋಡಿದ್ವಿ. ನಮ್ಗೆ ಲಾಲ್ಬಾಗ್ನಿಂದ ನಾವು ಕಲಿಯುವಂತದ್ದು ತುಂಬಾ ಇದೆ ಅನ್ನುವಂತ ವಿಚಾರವನ್ನ ಶೇರ್ ಮಾಡಿದ್ದಾರೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ನಾನು ಜಯಶ್ರೀ.